ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. RCB 2.2 ಒಂದಲ್ಲ ಎರಡು ಮ್ಯಾಚ್ ಅವರ ಸ್ವಂತ ಊರಿಗೆ ಹೋಗಿ ಅಲ್ಲೇ ಗೆದ್ದಿರೋ ಇಷ್ಟು ಕ್ರಿಯೇಟ್ ಮಾಡಿದೆ. ಮೊದಲನೇ ಮ್ಯಾಚ್ KKR ವಿರುದ್ಧ ಕಲ್ಕತ್ತಾದಲ್ಲಿ ಹೋಗಿ ಕಲ್ಕತ್ತಾದಲ್ಲೇ ಮ್ಯಾಚ್ ಆಡಿ ಕಲ್ಕತ್ತಾದಲ್ಲೇ ಗೆದ್ದಿದ್ರು. ಅದು RCB ಒಂದು ತಾಕತ್ತು. ಇವತ್ತು ಬದ್ಧ ಶತ್ರು ಎಂದು ಕರೆಯಲ್ಪಡುವ ಚೆನ್ನೈ ವಿರುದ್ಧ ಚೆನ್ನೈಯಲ್ಲೇ ಗೆದ್ದಿದ್ದಾರೆ. 17 ವರ್ಷಗಳ ನಂತರ ಚೆನ್ನೈಯಲ್ಲಿ RCB ಮ್ಯಾಚ್ ಗೆದ್ದಿದೆ. ಹಿಸ್ಟರಿ ಕ್ರಿಯೇಟ್ ಮಾಡಿದೆ ಗುರು. ಈ ಸಲ ಕಪ್ ನಮ್ದೇ, ಡೌಟೇ ಬೇಡ. ಯಾಕಂದ್ರೆ 6183 ದಿನ ಆಗಿತ್ತು ಚೆನ್ನೈಯಲ್ಲಿ ಚಂಪಕ್ ಸ್ಟೇಡಿಯಂ ಅಲ್ಲಿ RCB ಮ್ಯಾಚ್ ಗೆದ್ದು. ಡೆಫಿನೆಟ್ಲಿ ಹೇಳ್ಬೋದು ಇದು RCB 2.0 ಅಂತ. ಇದಕ್ಕಿಂತ ಮುಂಚೆ ಟಾಪ್ 3 ಆರ್ಡರ್ ಬ್ಯಾಟ್ಸ್ಮನ್ ಔಟ್ ಆದ್ರೆ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಬಂದು ಯಾರಪ್ಪ ಆಡ್ತಾರೆ ಅನ್ನೋ ಕಾಲ ಹೋಯ್ತು. 7 ವಿಕೆಟ್ ಹೋದ್ರು 8ನೇ ಆಟಗಾರ ಬಂದು ಬ್ಯಾಟಿಂಗ್ ಆಡೋ ತಾಕತ್ತಿದೆ. ಇನ್ನು ಬೌಲಿಂಗ್ ಬಗ್ಗೆ ಕೇಳ್ತೀರಾ ಗುರು. ಚೆನ್ನೈ ಅವ್ರನ್ನಾಗ್ಲಿ KKR ಅವ್ರನ್ನಾಗ್ಲಿ ಕಟ್ ಹಾಕೋದ್ರಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು ನಮ್ಮ ಬೌಲಿಂಗ್. ಅಲ್ಲೇ ಗುರು, ಬ್ಯಾಟಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಬೌಲಿಂಗ್ ಪಿಚ್ ಅಲ್ಲಿ 150 ಹೊಡೆದೇ ಕಷ್ಟ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಇದ್ರೆ 197 ಟಾರ್ನಿಂಗ್ ಕೊಟ್ಟು ಅವ್ರನ್ನ 150 ಹಾಕಿ ಆಲ್ ಔಟ್ ಮಾಡ್ತಾರೆ. ನಮ್ಮ ಆಲ್ ಔಟ್ ಎಲ್ಲ ಕ್ಲಿಯರ್ ಅಲ್ಲಿ ಓವರ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಅದು RCB ತಾಕತ್ ಅಂತ ಹೇಳ್ಬೋದು. ಒಂದಂತೂ ಸತ್ಯ, ಇದಕ್ಕಿಂತ ಮುಂಚೆ ಹೇಳಿದೆ RCB 2.0 ಅಂತ ಇದಕ್ಕೆ ಹೇಳೋದು. ಯಾಕಂದ್ರೆ ಬೆಂಗಳೂರಲ್ಲ ಗೆಲ್ಲೋದು, ಅವರ ಸ್ವಂತ ಊರಿಗೆ ಹೋಗಿ ಅಲ್ಲೇ ಹೊಡಿತಾರೆ ನೋಡು, ಅದು 2.0 ಅಂತ ಹೇಳಿದ್ದು. ನಿನ್ನೆ ಮ್ಯಾಚ್ ಅಂತ ನೋಡಿದಾಗ ಒಂದಂತೂ ಸತ್ಯ, ಆಕ್ಚುಲಿ ಮ್ಯಾಚ್ ಒಂದ್ ಸೈಡ್ ಆಗ್ಬಿಟ್ಟಿತ್ತು. ಸ್ವಲ್ಪ ಪೋಟಿ ಕೊಡಿದ್ರೆ ಚೆನ್ನಾಗಿತ್ತ ಅನಿಸ್ತಾ ಇತ್ತು. ಬಟ್ ಚಾನ್ಸೇ ಕೊಟ್ಟಿಲ್ಲ ಗುರು, ಎಲ್ಲೇನು ಚಾನ್ಸೇ ಕೊಟ್ಟಿಲ್ಲ ಅವ್ರಿಗೆ. ಒಂದು ಕ್ಷಣ ಕೂಡ ಚೆನ್ನಾಗಿ ಗೆಲ್ಲುತ್ತಾ ಈ ಟೈಮಲ್ಲಿ ಅಂತ ಅನ್ಸಲಿಲ್ಲ. ಆ ರೀತಿ ಬೌಲಿಂಗ್ ಮಾಡಿದ್ರು, ಆ ರೀತಿ ಫೀಲ್ಡಿಂಗ್ ಮಾಡಿದ್ರು, ಆ ರೀತಿ ಬ್ಯಾಟಿಂಗ್ ಮಾಡಿದ್ರು. ಎನಿವೇ ಏನ್ ತಗೊಂತೀರ, ಫೀಲ್ಡಿಂಗು, ಬೌಲಿಂಗು, ಬ್ಯಾಟಿಂಗು ಎಲ್ಲಾನು ಪರ್ಫೆಕ್ಟ್ ಆಗಿ ಕ್ಲೀನ್ ಮಾಡಿ ಕರೆಕ್ಟ್ ಆಗಿ ಅವ್ರನ್ನ ಮನೆ ಕುಂದಿಸಿದ್ರು. ಲಾಸ್ಟ್ ಟೈಮ್ ಅಲ್ಲಿ ಮ್ಯಾಚ್ ಬೇರೆ ಸೋತಿದ್ರು ಚೆನ್ನೈಯರು. ಅದನ್ನ ಎಲ್ಲ ಒಂದು ರಿವೆಂಜ್ ತೀರ್ಸ್ಕೊಳ್ಳೋಣ ಅಂತ ಪ್ಲಾನ್ ಬೇರೆ ಮಾಡ್ತಾ ಇದ್ರು. ಬಟ್ ಆ ಪ್ಲಾನ್ ಯಾವುದೇ ಚಾನ್ಸ್ ಕೊಡ್ದಾನೆ, ಯಾವುದೇ ಒಂದು ಅವಕಾಶ ಕೊಡ್ದಾನೆ ನೀಟಾಗಿ ಬ್ಯಾಟಿಂಗ್ ಮಾಡ್ಕೊಂಡು, ನೀಟಾಗಿ ಬೌಲಿಂಗ್ ಮಾಡ್ಕೊಂಡು, ಫೀಲ್ಡಿಂಗ್ ಮಾಡ್ಕೊಂಡು ಅವ್ರನ್ನ ಮಿಂಚಿದ್ರಲ್ಲ ನೀರಲ್ಲಿ. ತುಂಬಾ ಖುಷಿ ಆಯ್ತು ಕೂಡ, ಗೂಬ್ಸ್ ಬಸ್ ಬರ್ತಾ ಇದ್ರು. ಫಸ್ಟ್ ಆಫ್ ಆಲ್ ನಮ್ಮ RCB ಟಾಸ್ ವಿನ್ ಆಗುತ್ತಂತ ನಿಂಚೆನ ಹೇಳಿದ್ದೆ, ಬಟ್ ಟಾಸ್ ಇಲ್ಲ, ಬಟ್ ಮ್ಯಾಚ್ ವಿನ್ ಆಯ್ತು. ನಾನು ಹೇಳಿದ್ದೆ ಎರಡೂ RCB ವಿನ್ ಆಗುತ್ತೆ, ಟಾಸ್ ಆಗ್ಲಿ ಮ್ಯಾಚ್ ಆಗ್ಲಿ ಅಂತ. ಬಟ್ ಟಾಸ್ ಅಲ್ಲಿ ಸೋತಿದ್ದೆ ಒಳ್ಳೇದೇ ಅನ್ಸುತ್ತೆ. ಯಾಕಂದ್ರೆ ಒಂದ್ ವೇಳೆ ನಮ್ಮ RCB ಅವರು ಟಾಸ್ ಏನಾದ್ರು ಗೆದ್ದಿದ್ರೆ ಅವರು ಕೂಡ ಅದೇ ಚೂಸ್ ಮಾಡ್ತಿದ್ರು ಫಸ್ಟ್ ಬೌಲಿಂಗ್ ಮಾಡೋಕೆ. ಅವಾಗ ಸ್ವಲ್ಪ ಚೇಂಜಿಂಗ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಆದ್ರೆ ಸೋತಿದ್ದೆ ಒಳ್ಳೇದಾಯ್ತು ಮ್ಯಾಚ್ ಗೆಲ್ಲಕ್ಕೆ. ಟಾಸ್ ಮುಖ್ಯ ಅಲ್ಲ, ಮ್ಯಾಚ್ ಮುಖ್ಯ ಆಗಿರುತ್ತೆ. ಮ್ಯಾಚ್ ಗೆಲ್ಲನೆ 2 ಪಾಯಿಂಟ್ಸ್ ಬರ್ತವೆ, ಅದೇ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಆಫ್ ಆಲ್ ಈ IPL ಅಲ್ಲಿ. ಆದ ಕಾರಣ ಮ್ಯಾಚ್ ಅಂತ ಗೆಲ್ರು. ಇನ್ನು ಮುಖ್ಯವಾಗಿ ಈ IPL ಬಗ್ಗೆ ಮಾತಾಡಬೇಕಂದ್ರೆ, ಪ್ರತಿ ಸಲ ಟೀಮ್ ಅಂತ ತಗೊಂಡಾಗ ಒಂದಾನೊಂದು ಟೈಮ್ ಅಲ್ಲಿ ಅಂದ್ರೆ ಕ್ರಿಸ್ ಗೇಲ್, AB de Villiers, ವಿರಾಟ್ ಕೊಹ್ಲಿ ಈ 3 ಜನ ಔಟ್ ಆದ್ರೆ ಮತ್ತೆ ಬ್ಯಾಕ್ ಸೈಡ್ ಬಂದು ಆಡುವ ಆಟಗಾರ ಯಾರಪ್ಪ ಅಂತ ಕನ್ಫ್ಯೂಸ್ ಅಲ್ಲಿ ಥಿಂಕಿಂಗ್ ಮಾಡಬೇಕಾಗಿತ್ತು. ಬಟ್ ಈ ಸಲ ಆ ರೀತಿ ಇಲ್ಲ ಗುರು. ಸಾಲ್ಟ್ ಹೋದ್ರ ಕೊಹ್ಲಿ ಆಡ್ತಾರೆ, ಕೊಹ್ಲಿ ಹೋದ್ರ ಸಾಲ್ಟ್ ಆಡ್ತಾರೆ, ಇಬ್ರು ಹೋದ್ರ ಪಟಿದಾರ್ ಆಡ್ತಾರೆ, ಪಟಿದಾರ್ ಹೋದ್ರ ಆಮೇಲೆ ಬಂದು ಲಿವಿಂಗ್ಸ್ಟನ್ ಆಡ್ತಾನೆ, ಲಿವಿಂಗ್ಸ್ಟನ್ ಹೋದ್ರ ಆಮೇಲೆ ಟಿವಿ ಡೆಮಿಟ್ ಆಡ್ತಾನೆ. ಈ ರೀತಿಯಾಗಿ ಪ್ರತಿಯೊಬ್ರು ಒಬ್ರಾದ್ರೆ ಒಬ್ರು ಇವರೆಲ್ಲ ಹೋದ್ರ ಜಿತೇಶ್ ಶರ್ಮಾ, ಕುರ್ನಾಲ್ ಪಾಂಡ್ಯ ಆಡ್ತಾರೆ. ಆ ರೀತಿ ಇದೆ ಟೀಮ್. ಖಂಡಿತವಾಗ್ಲೂ ಇದಕ್ಕೆ ಹೇಳಿದ್ದೆ ನಾನು, RCB 2.0 ಶುರುವಾಗಿದೆ. ಖಂಡಿತ ಒಳ್ಳೆ ಟೀಮ್ ಇದೆ ಗುರು. ನಿನ್ನೆ ಆಕ್ಚುಲಿ ಗೊತ್ತಾಗಿದ್ದು, ಫಸ್ಟ್ ಮ್ಯಾಚ್ ಅಲ್ಲಿ ಏನಾಯ್ತಂದ್ರೆ KKR ಅಲ್ಲಿ ಒಂಥರ ಬ್ಯಾಟಿಂಗ್ ಆಡ್ತಾ ಇದ್ರು, ನೀಟಾಗಿ ಆಗ್ತಾ ಇತ್ತು, ಸುಮ್ನೆ ಈಸಿಯಾಗಿ ಚೇಂಜ್ ಮಾಡ್ಕೊಂಡ್ ಬಂದ್ರು. ಬಟ್ ಇವತ್ತು ವಿಕೆಟ್ ಹೋಗ್ತಾ ಇದ್ರು ರನ್ ಹೊಡಿತಾರೆ. ತುಂಬಾ ಅಂದ್ರೆ ತುಂಬಾ ಅಚ್ಚುಕಟ್ಟಾಗಿ ಕ್ಲಿಯರ್ ಮಾಡಿದ್ರೆ. ಒಂದು ಮೆಗಾ ಆಕ್ಷನ್ ತಗೊಂಡಾಗ ಏನಪ್ಪಾ ಟೀಮ್ ತಗೊಂಡಿದ್ರೆ ಅಂತೆಲ್ಲ ಅನಿಸ್ತಾ ಇತ್ತು. ಬಟ್ ಇವಾಗ ಆ ರೀತಿ ಇಲ್ಲ, ಟೀಮ್ ಕರೆಕ್ಟ್ ಆಗಿ ತಗೊಂಡಿದ್ರೆ ಕರೆಕ್ಟ್ ಆಗಿದೆ. ಇನ್ನ ಬೌಲರ್ ವಿಷಯಕ್ಕೆ ತಗೊಂಡ್ಬರ್ತಾರ, ಭುವನೇಶ್ವರ್ ಇದಾರೆ, ಅಜಲ್ವುಡ್ ಇದಾರೆ, ಯಶ್ ದಯಾಳ್ ಇದಾರೆ. ಟಾಪ್ 3 ಸ್ಪಿನ್ನರ್ಸ್ ಇಲ್ಲೇ ಇದ್ರು, ಟಾಪ್ 3 ಸ್ಪೇಸರ್ಸ್ ಇದಾರೆ. ಇನ್ನು ಸ್ಪಿನ್ನರ್ಸ್ ಅಂತ ಬಂದಾಗ ಲಿವಿಂಗ್ಸ್ಟನ್ ಕವರ್ ಮಾಡಿದ್ರು ನಿನ್ನೆ, ಸುಯಾಶ್ ಶರ್ಮಾ ಇದಾರೆ, ಕುರ್ನಾಲ್ ಪಾಂಡ್ಯ ಇದಾರೆ. ಕರೆಕ್ಟ್ ಆಗಿದೆ, 3 ಸ್ಪಿನ್ನರ್, 3 ಸ್ಪೇಸರ್ಸ್ ಇದಾರೆ, 7-8 ಜನ ಬೌಲರ್ಸ್ ಇದಾರೆ, ಬ್ಯಾಟ್ಲರ್ಸ್ ಇದಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಈಕ್ವಲ್ ಆಗಿದೆ ಟೀಮು. ಈ ಟೀಮ್ ಬೇಕಾಗಿತ್ತು ಕಪ್ ಹೊಡೆಯಕ್ಕೆ. 2016 ಟೀಮೇ ಸ್ಟ್ರಾಂಗ್ ಅನ್ಕೊಂಡಿದ್ವಿ, ಬಟ್ ಆ ರೀತಿ ಅಲ್ಲ ಈ ಸಲ ಮಾತ್ರ. ಇನ್ನು RCB ಬ್ಯಾಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಖಂಡಿತ ಓಪನರ್ ಆಗಿ ಬರ್ತಾರೆ ಸಾಲ್ಟ್ ವಿರಾಟ್ ಕೊಹ್ಲಿ ಅವರು. ಈ ಮ್ಯಾಚ್ ಅಲ್ಲಿ ಯಾಕೋ ಸ್ವಲ್ಪ ಸ್ಟ್ರೈಕ್ ರೇಟ್ ರೊಟೇಟ್ ಮಾಡೋದ್ರಲ್ಲಿ ತುಂಬಾ ಕಷ್ಟಪಟ್ಟರು ಅನ್ಸುತ್ತೆ ಗುರು. ಯಾಕಂದ್ರೆ ಅವರು 30 ಬಾಲ್ಗೆ 31 ಹೊಡಿತಾರೆ. ಬಟ್ ಇದೆಲ್ಲೋ ಸ್ವಲ್ಪ ಲೋ ಆಯ್ತು. ಇದು ಬಿಟ್ರೆ ಇನ್ನು ಸಾಲ್ಟ್ ಅವ್ರು ಮಾತ್ರ ಬಂದಿದ ತಕ್ಷಣ
ಶುರು ಮಾಡ್ಕೊಂತಾರೆ ಹೊಡಿಯಕ್ಕೆ. ಇದೇ ಬೇಕಾಗಿತ್ತು, ಆಕ್ಚುಲಿ ಇದು ಬೇಕಾಗಿತ್ತು. ಡುಪ್ಲಿಸಿಸ್ ವಿರಾಟ್ ಕೊಹ್ಲಿ ಬಂದಾಗ ಏನಾಗ್ತಿತ್ತು ಅಂದ್ರೆ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಆಡಕ್ಕೆ ಟೈಮ್ ಮಾಡ್ತಾ ಇದ್ರು, ಸ್ಟ್ರೈಕ್ ರೇಟ್ ಜಾಸ್ತಿ ಮಾಡಕ್ಕೆ ಆಡ್ತಾ ಇದ್ರು. ಇಬ್ರು ಒಂಥರ ಕಡಿಮೆ ಲೋ ಆಗ್ತಾ ಇತ್ತು. ಬಟ್ ಈ ಸಲ ಮಾತ್ರ ಆ ರೀತಿ ಇಲ್ಲ. ಸಾಲ್ಟ್ ಅವ್ರು ಬಂದಿದ್ದೇ ತಡ, ಶುರು ಮಾಡಿದ್ದೇ ತಡ, ಹೊಡೆದಿದ್ದೇ ತಡ, ಹೋಗಿದ್ದೇ ತಡ ಅನ್ನೋ ರೀತಿ ಆಡ್ತಾರೆ. ಇದು ಬೇಕಾಗಿತ್ತು ಒಬ್ರು ಓಪನರ್ ಇಂದ, ಅದನ್ನೇ ಮಾಡ್ತಾ ಇದ್ದಾರೆ. ಇನ್ನ ಒನ್ ಡೌನ್ ಆಗಿ ಪಡಿಕಲ್ ಅವ್ರು ಬರ್ತಾರೆ. ನಾನು ಓದೋ ಮ್ಯಾಚ್ ರಿವ್ಯೂ ಹೇಳ್ಬೇಕಾದ್ರೆ ಹೇಳಿದ್ದೆ, ಕ್ಲಿಯರ್ ಕಟ್ ಆಗಿ ಪಡಿಕಲ್ ಅವ್ರಿಗೆ ಒಂದು ರೋಲ್ ಕೊಟ್ಟಿದ್ದಾರೆ. ಏನಂದ್ರೆ ನೀನು ಹೋಗಿ 5-6 ಬಾಲ್ ಎಲ್ಲ ಶುರು ಮಾಡ್ಕೋಬೇಕು ಹೊಡಿಯಕ್ಕೆ. ಯಾಕಂದ್ರೆ ಅಲ್ಲಿ ರಜತ್ ಪಟೇಲ್ ಅವರಿಗೆ ನೀನು ಪ್ಲೇಸ್ ಕೊಡೋಕೆ ಲೇಟ್ ಮಾಡಬಾರ್ದು. ಹೊಡಿತೀಯಾ ಹೊಡಿ, ಇಲ್ಲ ಔಟ್ ಆಗ್ತೀಯಾ ಬಂದ್ಬಿಡು ಔಟ್ ಆಗಿ, ಈ ರೀತಿಯಾಗಿ ಹೇಳಿ ಕಳಿಸ್ತಾರೆ ನಮ್ಮ ಪಡಿಕಲ್ ಅವರಿಗೆ. ಆದ್ದರಿಂದ ಪಟಿದಾರ್ಗೆ ಸ್ಥಾನ ಬೇಕಂತ ನೀಟಾಗಿ ಆಡ್ಕೊಂತ ಇದ್ರು. ಒಳ್ಳೆ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಅವರ ರೋಲ್ ಅಷ್ಟೇನೆ, ಬಂದು 10 ಬಾಲ್ಗೆ 30, 20 ಬಾಲ್ಗೆ 40 ಹಂಗೆ ಹೊಡೆದೋದ್ರನೆ ಸಾಕು. 51 ಮ್ಯಾಚ್ ಅಲ್ಲ 20 ಮ್ಯಾಚ್, ಎಲ್ಲರೂ 30 ಹೊಡೆದ್ರು ಈಜಿಯಾಗಿ ಇನ್ನೂ ಸ್ಕೋರ್ ಆಗುತ್ತೆ. ಇದನ್ನೇ ಹೇಳಿ ಕಳಿಸಿರ್ತಾರೆ. ಆದ ಕಾರಣ ಪಡಿಕಲ್ ಅವ್ರ ತುಂಬಾನೇ ಚೆನ್ನಾಗಿ ಆಡಿದ್ರು. ನೆಕ್ಸ್ಟ್ ಬಂದಿದ್ರು ನಮ್ಮ ರಜತ್ ಪಟಿದಾರ, ಪರ ಬ್ಯಾಟಿಂಗ್ ಮಾಡ್ತಾ ಇದ್ರು ಗುರು. ಏನ್ ಗುರು, ಒಂದು ಒಳ್ಳೆ ಬೌಲಿಂಗ್ ಸ್ಪಿನ್ನಿಗೆ ಹೊಡೆದ್ರೆ ಸೀದಾ ಗ್ರೌಂಡ್ ಅಲ್ಲೇ. ಬಟ್ ಒಂದ್ 2-3 ಸಲ ಲೈವ್ ಸಿಕ್ತು ಇವತ್ತಿನ ಮ್ಯಾಚ್ ಅಲ್ಲಿ. ಆದ್ರೂ ಕೂಡ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು. ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ಸಿಕ್ತು ಅವರಿಗೆ. ಬಟ್ ಇದ್ರ ಹಿಂದೆ ಬಂದಿರೋ ಕೆಲವರು ಸ್ವಲ್ಪ ಬೇಗನೆ ಜಿತೇಶ್ ಶರ್ಮಾ ಅವ್ರು ಬರ್ತಾರೆ. ಅವರು ಅಷ್ಟೇನೆ ಖಂಡಿತವಾಗ್ಲು ಒಳ್ಳೆ ಸ್ಟ್ರೈಕ್ ರೇಟ್ ಇದೆ ಗುರು. 200 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾ ಇದ್ರು. ಅದು ಸ್ವಲ್ಪ ಇದ್ರು ಆಗಲೇ ಸ್ವಲ್ಪ ತಪ್ಸ್ಕೊಂಡ್ರು ಅನ್ಸುತ್ತೆ. ಒಂದಂತೂ ಸತ್ಯ ಇಲ್ಲ, ಆ ಸ್ಟಂಪ್ ಔಟ್ ಆಗಿದ್ದು ತುಂಬಾ ಅಂದ್ರೆ ತುಂಬಾ ಹಿಂದಿನ ಸೆಕೆಂಡ್ ಅಲ್ಲಿ ಔಟ್ ಮಾಡ್ತಾರೆ ನಮ್ಮ ಧೋನಿ ಅವರು. ಇನ್ನು ಅದಾದ್ಮೇಲೆ ಕೊಹ್ಲಿ ಅವರು ಅದೇ ಟೈಮಲ್ಲಿ ಆಡಕಂತ ಹೋಗ್ತಾರೆ. ನೆಕ್ಸ್ಟ್ ಬಂದ ಲಿವಿಂಗ್ ಸ್ಟೋನ್ ರಜತ್ ಪಟಿದಾರ್ ಅವರಲ್ಲಿ ಸ್ವಲ್ಪ ಸ್ಟ್ರೈಕ್ ರೇಟ್ ಔಟ್ ಮಾಡ್ತಾರೆ. ಬಟ್ ಎಲ್ಲ ಸ್ವಲ್ಪ ಎಡವಿದ್ರು ಅನ್ಸುತ್ತೆ. ಲಿವಿಂಗ್ ಸ್ಟೋನ್ ಅವರು ಒಳ್ಳೆ ಸ್ಟ್ರೋಕ್ ಇತ್ತು, ಬಟ್ ಆಡಕ್ಕೆ ಆಗಿಲ್ಲ. ಅವ್ರಿಗೆ ಆಡ್ಬೇಕಾಗಿತ್ತು. ಅವ್ರೊಂದು ಮಾತ್ರ ಇನ್ನ ಫೇಲ್ ಆಗಿತ್ತು. ಜಿತೇಶ್ ಶರ್ಮಾ ಅವರ ರೋಲ್ ಅವರು ಕ್ರಿಯೇಟ್ ಆಗಿ ಆಡಿದಾರೆ ಅನ್ಸುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಅದೇ ಆಟ ಆಡ್ಬೇಕು, ಅದೇ ರೀತಿ ಆಡ್ಬೇಕು. ಅವ್ರು ಆಡಿದರೆ 6-4 ಕವರ್ ಮಾಡಿದ್ದಾರೆ. ಇನ್ನು ಅದಾದ ಬೌಲಿಂಗ್ ಅಂತ ತಗೊಂಡಾಗ 1-2 ಓವರ್ ನೋಡ್ತಾರೆ. 2ನೇ ಓವರ್ ಅಲ್ಲಿ ಎತ್ಬಿಡ್ತಾರೆ. 3ನೇ ಓವರ್ ಅಲ್ಲಿ ಅಜರ್ ವುಡ್ ಅವರು 2 ವಿಕೆಟ್ ತಗೊಂತಾರೆ ಒಂದೇ ಓವರ್ ನಲ್ಲಿ ಗುರು. ಸೂಪರ್ 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 ಅಂತ ಹೇಳ್ಬೋದು. ಒಂದಂತೂ ಸತ್ಯ, ಬೌಲಿಂಗ್ ಅಂತ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರು. ಭುವಿ ಆಗ್ಲಿ, ಯಶ್ ದಯಾಳ್ ಆಗ್ಲಿ, ನಮ್ಮ ಇವರಾಗ್ಲಿ, ಯಾರೋ ಅಜಲ್ ವುಡ್ ಆಗ್ಲಿ, ಸುಯೇಶ್ ಶರ್ಮಾ ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ವಲ್ಪ ಹೆವಿ ಅನ್ಸ್ತಾ ಇದ್ರು. ಬಟ್ ಈ ಮ್ಯಾಚ್ ಅಲ್ಲಿ ಮಾತ್ರ ಅದನ್ನ ಕ್ಲಿಯರ್ ಕಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಅದನ್ನ ಸಕ್ಸಸ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಕುರ್ನಾಲ್ ಪಾಂಡ್ಯ ಅವರಿಗೆ ಸಿಕ್ಕಿದ್ದೆ ಕಡಿಮೆ, ಅವರು ತುಂಬಾನೇ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಎಕ್ಸ್ಪೆಷಲಿ ಲಿವಿಂಗ್ ಸ್ಟೋನ್ ಬೌಲಿಂಗ್ ಮಾಡಿದ್ರು. 2 ವಿಕೆಟ್ ಬೇರೆ ತಗೊಂತಾರೆ. ತುಂಬಾ ಖುಷಿ ಕೂಡ ಆಯ್ತು ಅವ್ರ ಬೌಲಿಂಗ್ ನೋಡಿ. ಬಟ್ ಚೆನ್ನೈ ಬ್ಯಾಟ್ಸ್ಮನ್ ಅಂತ ಒಬ್ರು ಕೂಡ ಆಡಕ್ಕೆ ಪ್ರಯತ್ನ ಪಡ್ಲಿಲ್ಲ. ಕೇವಲ 40 ಬಾಲ್ಗೆ 40 ರನ್ ಹೊಡೆಯಕ್ಕೆ ಆಯ್ತು ರಚಿತ್ ರವೀಂದ್ರ ಮಾತ್ರ. ಯಾವಾಗ ಹೊಡೆಯಕ್ಕೆ ಶುರು ಮಾಡ್ಕೊಂತೀವ ಅಂತ ಅದೇ ಟೈಮಲ್ಲಿ ವಿಕೆಟ್ ಕಳಿಸ್ತಾ ಇರ್ತಾರೆ. ಎದ್ದಾಳು ಕೂಡ ಒಳ್ಳೆ ಟೈಮಲ್ಲಿ ಒಳ್ಳೆ ವಿಕೆಟ್ ತಗೊಂತಾರೆ. ಖಂಡಿತವಾಗ್ಲೂ ಈ ರೀತಿ ಇತ್ತು. ಚೆನ್ನೈ ಅವರು ಟಚ್ ಮಾಡಕ್ಕೂ ಆಗ್ಲಿಲ್ಲ ಬೆಂಗಳೂರಿನವ್ರನ್ನ. ಆ ರೀತಿ ಆಗಿತ್ತು ನಿನ್ನೆ ಮ್ಯಾಚ್. ಒನ್ ಸೈಡ್ ಮ್ಯಾಚ್ ಇಷ್ಟ ರಿಪೀಟ್ ಅನ್ನೋ ಒಂಥರ ತುಂಬಾ ತಾಕತ್ತಾಗಿ ಸಖತ್ತಾಗಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ನಮ್ಮ RCB ಅವರು. ಇದೇ ಮುಂದುವರಿಯಲಿ ನಮ್ಮ RCB ಎಲ್ಲಕ್ಕಿಂತ ಮುಂಚೆ ಪ್ಲೇ ಆಫ್ ಹೋಗುವ ಒಂದು ಚಾನ್ಸಸ್ ತುಂಬಾನೇ ಇದೆ. ಈ ರೀತಿಯಾಗಿ IPL ಬಗ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. IPL ಬಗ್ಗೆ ಈ ನಮ್ಮ ಚೆನ್ನೈ ಮತ್ತು RCB 2 ಮ್ಯಾಚ್ ಆದ್ಮೇಲೆ, ಈ 2 ಟೀಮ್ ಪಂದ್ಯ ಆದ್ಮೇಲೆ ತುಂಬಾನೇ ಒಂದು ಎಲ್ಲ ಕಾಮೆಂಟ್ರಿಯಿಂದ ಕೆಲವು ಅಪ್ಡೇಟ್ಸ್ ಬಂದಿದೆ. ಕೆಲವರೆಲ್ಲ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ಸೆನ್ಸೇಷನ್ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದು ವಿಡಿಯೋ ಬರುತ್ತೆ. ಇಂತ ಯಾರೋ ಏನೆಲ್ಲ ಮಾತಾಡಿರ ಅಂತ ತಿಳ್ಕೋಬೇಕಾ, IPL ಅಪ್ಡೇಟ್ ಬೇಕಂತ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ RCB, ಜೈ RCB, ಜೈ RCB.